ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಲಾಗಲ್ಲಿ ನಾನು ಮಧುರು ಆಮೇಲೆ ಅನಂತಪುರ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳಿದ್ದೆ ಅಲ್ವಾ. ಮನೆಗೆ ಬರಬೇಕಿದ್ರೆ 3 ಗಂಟೆ ಆಗಿತ್ತು. ನಂತರ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ಇವಾಗ ವಾಪಸ್ ಪಳ್ಳಿಕೆರೆ ಬೀಚ್ಗೆ ಹೋಗೋಣ ಅಂತ. ಬೇಕಲ್ ಪೋರ್ಟ್ ಹತ್ರ ಬರುತ್ತೆ ಈ ಬೀಚ್. ಬೇಕಲ್ ಪೋರ್ಟಿಗೆ ಸಂಬಂಧಿಸಿದ ಒಂದು ಬೀಚ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲರೂ ಕೂಡ ವಾಪಸ್ ರೆಡಿಯಾಗಿದ್ದೀವಿ. ಟೆಂಪಲ್ ಹೋಗಿಬಿಟ್ಟು ಮನೆಗೆ ಬಂದು ಇವಾಗ ವಾಪಸ್ ಬೀಚಿಗೆ ಹೊರಟಿದ್ದೀವಿ. ಪಳ್ಳಿಕೆರೆ ಬೀಚ್ ಅಂತ ಅಂದ್ಬಿಟ್ಟು ಬೇಕಲ್ ಪೋರ್ಟ್ ಹತ್ರ ಒಂದು ಬೀಚ್ ಇದೆ, ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಪೂರ ಇದು ನನ್ನ ಅತ್ತೆ ಮಗ ಆಯಿತಾ, ನನ್ನ ಚಿಕ್ಕ ತಮ್ಮ, ನಮ್ಮೆಲ್ಲರ ಚಿಕ್ಕ ತಮ್ಮ ಅಂತ ಹೇಳಿದರೆ ನಮ್ಮ ಅಪ್ಪನ ಫ್ಯಾಮಿಲಿಯಲ್ಲಿ ಇವನೇ ನಮ್ಮ ಚಿಕ್ಕ ತಮ್ಮ. ಪೋಖ್ರಿ ಇವನು. ಕ್ಯೂಟ್ ತಮ್ಮ, ನಮ್ಮ ಕ್ಯೂಟ್ ತಮ್ಮ ನೋಡಿ. ಎಲ್ಲಿಗೆ ಹೋಗುದು ನಾವು ಇವಾಗ ಬೀಚ್ಗೆ? ಯಾವ ಬೀಚ್? ಪಳ್ಳಿಕೆರೆ ಬೀಚ್. ನಾವು ಸಹ ಹೋಗ್ಲಿಲ್ಲ ಇಲ್ಲಿ ತನಕ, ಫಸ್ಟ್ ಟೈಮ್ ಹೋಗುವಂಥದ್ದು. ನೋಡುವ, ಹೋಗಿ ಅಲ್ಲಿ ಹೇಗುಂಟು ಏನು ಎತ್ತ ಅಂತ ನೋಡಿಬಿಟ್ಟು 32 ಕಿಲೋಮೀಟರ್ಸ್ ಇದೆ ಅಂತ ಇಲ್ಲಿಂದ. ನೋಡುವ ಹೇಗುಂಟು ಅಂತ ಅಲ್ವಾ. 3 ಫ್ಯಾಮಿಲಿ ಸೇರ್ಕೊಂಡು ಇವಾಗ ಹೊರಟಿದ್ದೀವಿ. 2 ಕಾರ್ ಬೇಕಾಗತ್ತೆ. ತಮ್ಮನ ಕಾರ್ ಇತ್ತು, ಹಾಗೆ ನಮ್ಮ ಕಾರ್ ಇತ್ತು. 2 ಕಾರಲ್ಲಿ ತುಂಬಿಸ್ಕೊಂಡು ಹೊರಟ್ವಿ. ಗೊತ್ತಿಲ್ಲ ಅಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನಮ್ಮ ತಂಗಿ ಫ್ಯಾಮಿಲಿ ಕೂಡ ಇಲ್ಲಿ ತನಕ ಹೋಗಿಲ್ಲ ಅಂತ ಹೇಳ್ತಾ ಇದ್ರು. ನಮ್ಮ ಸುಂದರಿಯರು ನೋಡಿ, ನಮ್ಮ ಸುಂದರಿಯರು. ಎಲ್ಲಿಗೆ ಹೋಗುದಾ? ಹೇಳು, ಮಾತಾಡು. ಇವರನ್ನೊಂದು ಒತ್ತೆ ಮಾಡಿ ಕರ್ಕೊಂಡು ಬಂದದ್ದು. ಬರುದಿಲ್ಲ ಮಲಗ್ತೇನೆ ಅಂತ ಹೇಳ್ತಾ ಇದ್ರು. ಒತ್ತೆ ಮಾಡಿ ಎಲ್ಕೊಂಡು ಬಂದದ್ದು ಹಗ್ಗ ಹಾಕಿ. ಮನೆಯಿಂದ ಹೊರಡ್ಬೇಕಿದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಬೀಚ್ ಹೆಸರನ್ನ ಹೇಳ್ತಾ ಇದ್ರು. ಒಬ್ರು ಒಂದು ಹೆಸರು ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಹೆಸರು ಹೇಳ್ತಾ ಇದ್ರು. ಅಂದ್ರೆ ತುಂಬಾ ಬೀಚ್ಗಳಿವೆ ಅಲ್ವಾ, ಮಂಜೇಶ್ವರ, ಉಪ್ಪಳ, ಶಿರಿಯ, ಕುಂಬ್ಳೆ, ಈ ತರ ತುಂಬಾ ಬೀಚ್ಗಳಿವೆ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದು ಹೆಸರನ್ನ ಹೇಳ್ತಾ ಇದ್ರು. ಫೈನಲಿ ಪಳ್ಳಿಕೆರೆ ಬೀಚ್ಗೆ ಬಂದ್ವಿ. ಇಲ್ಲಿಗೆ ಒಂದ್ಸಲ ಕೂಡ ಬಂದಿರ್ಲಿಲ್ಲ, ಯಾವ ತರ ಇದೆ ಅಂತ ನೋಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು, ಸ್ವಲ್ಪ ದೂರ ಆದ್ರೂ ಓಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿರುವಂತದ್ದು. ಇಲ್ಲಿಗೆ ಬಂದ ನಂತರ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಏನಂತ ಹೇಳಿದ್ರೆ ಬೀಚ್ ಹತ್ರನೇ ಪಾರ್ಕ್ ಕೂಡ ಇದೆ ಆಯ್ತಾ. ಆರಾಮಾಗಿ ಅಲ್ಲಿ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಗಿಬಹುದು. ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ಜಾಗ ಇಷ್ಟ ಆಯ್ತು. ಬ್ರೈಟ್ ಬೀಚ್. ಹಾಯ್, ಬೀಚಿಗೆ ಹೋಗ್ತಿದ್ದೇವೆ. ಪಳ್ಳಿಕೆರೆ ಬೀಚಿಗೆ ಬಂದೆವು. ಫಸ್ಟ್ ಟೈಮ್ ಬಂದಿದ್ದು ನಾವು. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಝೂಮ್ ಮ್ಯಾಕ್ಸ್ ಅಂತ ಅಂದ್ಬಿಟ್ಟು ಒಂದು ಬೀಚ್ ಸ್ಟುಡಿಯೋ ಅಂತ ರೆಡಿ ಮಾಡಿದ್ರು. ಅದ್ರೊಳಗಡೆ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ತೆಗಿಬಹುದು. ಮಕ್ಕಳ ಫೋಟೋಸ್, ಕಪಲ್ ಫೋಟೋಸ್, ಯಾರು ಬೇಕಿದ್ರು ಫೋಟೋಸ್ ಎಲ್ಲ ತೆಗಿಬಹುದು. ಹಾಗೆ ಹೊರಗಡೆ ಈ ತರ ಒಂದು ಸೆಟಪ್ ಮಾಡ್ಕೊಂಡಿದ್ರು. ಚಿಕ್ಕ ಮಕ್ಕಳನ್ನ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಫೋಟೋ ತೆಗೆಯುವಂಥದ್ದು. ಇದು ಫ್ರೀ ಆಗಿರತ್ತೆ, ಇಲ್ಲಿ ಯಾವುದೇ ರೀತಿಯಾದಂತಹ ಪೇ ಮಾಡೋದಿಕ್ಕಿಲ್ಲ. ಸೊ ಇದೊಂದು ಎಲ್ರಿಗೂ ಕೂಡ ಇಷ್ಟ ಆಯ್ತು. ನಮ್ಮ ಪುಟಾಣಿ ಇದ್ದ, ಅವನನ್ನ ಕೂರಿಸ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಹೇಳಿದ್ರೆ ಅವನು ಕೂರೋದೇ ಇಲ್ಲ. ಸೊ ಹಾಗಾಗಿ ಅದೊಂದು ಮಿಸ್ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಫೋಟೋಸ್ ಎಲ್ಲ ತೆಗಿತಾ ಇದ್ವಿ. ಹಾಗೆ ಈ ಬೀಚಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ತುಂಬಾ ಗೇಮ್ಸ್ ಐಟಮ್ಗಳೆಲ್ಲ ಇತ್ತು ಆಯ್ತಾ. ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಜಾಯಿಂಟ್ ವೀಲ್ ಇತ್ತು, ಮಕ್ಕಳದ್ದು ಜಂಪಿಂಗ್ ಕ್ಯಾಸ್ಟಲ್ ಇತ್ತು, ಕ್ಯಾಮಲ್ ರೈಡಿಂಗ್ ಇತ್ತು, ಕೇಬಲ್ ಸೈಕಲ್ ಬ್ಯಾಲೆನ್ಸ್ ಇತ್ತು, ಎಲ್ಲಾನು ಇತ್ತು. ಬಟ್ ನನಗೆ ಮಾತ್ರ ಯಾವುದನ್ನು ಕೂಡ ನೋಡೋದಕ್ಕಾಗಿಲ್ಲ. ನಾನು ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದೆ. ನನ್ನ ತಂಗಿ ಹತ್ರ ಹೇಳ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಬರಬೇಕಿದ್ರೆ ವಿಡಿಯೋ ಮಾಡಲ್ಲ ನನಗೆ, ಅಂದರೆ ನೋಡಿದ್ದ ಹಾಗೇನೆ ಅನಿಸಿಲ್ಲ ಇವತ್ತು ಅಂತ ಹೇಳ್ತಾ ಇದ್ದೆ. ಅಂದರೆ ಟೈಮ್ ಕೂಡ ತುಂಬ ಕಡಿಮೆ ಆಯಿತು. ನಾವು ಹೋದ ಕೂಡಲೇ ಫೋಟೋಸೇ ತೆಗಿತಾ ಇದ್ವಾ, ಇಲ್ಲಿ ನಮಗೆ ಸುತ್ತಾಡೋದಕ್ಕೇನೆ ಆಗಿಲ್ಲ. ಅದೊಂದು ಮಿಸ್ ಆಯಿತು ಅಂತ ಅನ್ಸುತ್ತೆ. ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗಿಲ್ಲ ನನಗೆ ಈ ಸಲ ಹೋದದ್ರಲ್ಲಿ. ನೆಕ್ಸ್ಟ್ ಟೈಮ್ ವಾಪಸ್ ನಾವು ಖಂಡಿತವಾಗ್ಲೂ ಅಲ್ಲಿಗೆ ಹೋಗ್ತೀವಿ. ಅಷ್ಟು ಚೆನ್ನಾಗಿರುವ ಜಾಗ ಇದು. ಫಾರಿನರ್ಸ್
ಆಪರೇಷನ್ ಆಯ್ನಾಗ್ಲು ಮೈಕುಂಟ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ ಅಲ್ವಾ? ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ತರ ಇರುತ್ತೆ ಅಂತ ನಾವು ಅನ್ಕೊಂಡಿಲ್ಲ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಮಾತ್ರ ತುಂಬಾ ಬೇಜಾರಾಯ್ತು ಆಯ್ತಾ ನನಗೆ. ನಾವು ಫೋಟೋಸ್ ತೆಗಿಯೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ತುಂಬಾ ಜಾಗ ಇತ್ತು, ಪಾರ್ಕ್ ಕೂಡ ತುಂಬಾ ದೊಡ್ಡದಿತ್ತು. ಹಾಗೆ ಅದನ್ನೆಲ್ಲ ನೋಡೋದಕ್ಕೇನು ಆಗಿಲ್ಲ, ಜಾಯಿಂಟ್ ವೀಲ್ ಹತ್ರ ಹೋಗೋದಕ್ಕೇನು ಆಗಿಲ್ಲ ನನಗೆ. ಅದೇ ಒಂಥರ ಬೇಜಾರಾಗ್ತಾ ಇತ್ತು. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಇನ್ನೊಂದ್ಸಲ ಟ್ರೈ ಮಾಡಬೇಕು, ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗತ್ತೆ ಅಂತ. ಹಾಗೆ ಅಲ್ಲಿ ಪಾರ್ಕ್ ಹತ್ರ ಕೂತ್ಕೊಂಡು ತುಂಬಾ ಫೋಟೋಸ್ ತೆಗ್ದಿದ್ದೀವಿ ನಾವು. ಸಖತ್ತಾಗಿ ಬರ್ತಾ ಇತ್ತು ಫೋಟೋಸ್ ಎಲ್ಲ. ಬೀಚ್ ಕೂಡ ಅಷ್ಟೇನೆ ತುಂಬಾ ಕ್ಲೀನ್ ಆಗಿದೆ. ಇಲ್ಲಿ ಹತ್ರದಲ್ಲಿ ಬ್ರೈಟ್ ಟು ಬಿ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಸೆಟಪ್ ಎಲ್ಲ ಮೊದಲೇನೆ ಮಾಡಿರ್ತಾರೆ. ನಾವು ಬೇಕಿದ್ರೆ ಎಕ್ಸ್ಟ್ರಾ ಡೆಕೋರೇಷನ್ ಏನಾದರೂ ಬಲೂನ್ ಎಲ್ಲ ತಂದ್ಬಿಟ್ಟು ಹಾಕ್ಬಿಟ್ಟು ಮಾಡಬಹುದು. ಬಟ್ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಇತ್ತು. ಬ್ರೈಟ್ ಟು ಬಿ ಮಾಡೋದಕ್ಕೆ, ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲಾನು ಇತ್ತು. ಅದೆಲ್ಲ ತುಂಬಾ ಖುಷಿ ಆಯ್ತು ನನಗೆ. ಈ ತರ ಬೀಚ್ ನಮ್ಮ ಹತ್ರದಲ್ಲಿ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಏಳು ಗಂಟೆ ತನಕ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ ನಾವು ಮನೆಗೆ ಹೊರಟ್ವಿ. ಮನ್ಸಿರ್ಲಿಲ್ಲ ಮನೆಗೆ ಹೋಗೋದಕ್ಕೆ, ಬಟ್ ಏನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗಲೇಬೇಕು. ಸ್ವಲ್ಪ ಅಂದರೆ 35 ಕಿಲೋಮೀಟರ್ ಇದೆ ಅಲ್ವಾ, ಇನ್ನು ರೀಚ್ ಆಗಬೇಕಿದ್ರೆ ಮನೆಗೆ ಸ್ವಲ್ಪ ದೂರನೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ಮಗು ಬೇರೆ ಇತ್ತು ನಮ್ಮ ಕೈಯಲ್ಲಿ, ಸ್ವಲ್ಪ ಹಠ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ವಾಪಸ್ ಹೊರಟ್ವಿ. ನೈಟ್ ಅಂತೂ ಇನ್ನೂ ಸಖತ್ತಾಗಿರ್ಬೋದು ಅಂತ ಅನ್ಕೋತೀನಿ. ಇವಾಗಲೇ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ತುಂಬಾನೇ ಕಲರ್ಫುಲ್ ಆಗಿದೆ ಎಲ್ಲ ಲೈಟಿಂಗ್ಸ್ಗಳು. ನೈಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೋಬಹುದು. ಅಂದ್ರೆ ಬೀಚ್ ಹತ್ರನೇ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಏನಿಲ್ಲ, ಪಾರ್ಕ್ ಇದೆಯಲ್ವಾ, ಆ ಪಾರ್ಕ್ ಹತ್ರನೇ ಕುತ್ಕೊಂಡು ಚೆನ್ನಾಗಿ ಟೈಮ್ ನ ಸ್ಪೆಂಡ್ ಮಾಡ್ಕೋಬಹುದು. ಇವಾಗ ವಾಪಸ್ ನಾವು ಮನೆಗೆ ಹೊರಟ್ವಿ. ಮಗು ಕೂಡ ಸ್ವಲ್ಪ ಹಠ ಮಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಬೇಗನೆ ಅಲ್ಲಿಂದ ಹೊರಟ್ವಿ. ಇನ್ನ ಈ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ವಾ, ಗೊತ್ತೇ ಆಗಲ್ಲ ರೀಚ್ ಆಗೋದು. ಹಾಗೆ ಇವತ್ತಿನ ಲಾಗ್ ಇಷ್ಟೇನೆ. ಇನ್ನು ವಾಪಸ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಲಾಗ್ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ಆದ ನಂತರ ಅಮ್ಮ, ಕೌಶಿ, ನಮ್ಮ ಪುಟಾಣಿ, ಆಮೇಲೆ ನನ್ನ ತಮ್ಮ ಹಾಗೆ ಅತ್ತೆ ಮಗ ಇವರೆಲ್ಲರೂ ಕೂಡ ನಮ್ಮ ಊರಿಗೆ ಹೊರಟ್ರು, ಅಂದ್ರೆ ಅಮ್ಮನ ಮನೆಗೆ ಹೊರಟ್ರು. ಅವ್ರು ಸ್ವಲ್ಪ ಬೇಗನೆ ಹೊರಟ್ರು, ಸ್ವಲ್ಪ ಬೇರೆ ಕೆಲಸ ಇತ್ತು, ಹಾಗಾಗಿ ಬೇಗ ಹೋಗ್ತಾ ಇರುವಂತದ್ದು. ನಾವು ಅಲ್ಲೇ ಉಳ್ಕೊಂಡ್ವಿ. ಅಂದ್ರೆ ನನ್ನ ಹಸ್ಬೆಂಡ್ಗೆ ಮದುವೆಗೆ ಹೋಗೋದಕ್ಕಿತ್ತು ಮಂಗಳೂರಿಗೆ ಅಂತ ಅಂದ್ಬಿಟ್ಟು, ನಾನು ಮದುವೆಗೆ ಹೋಗ್ತೀನಿ, ನೀವು ಅಲ್ಲೇ ಬಂದ್ಬಿಡಿ, ಆಮೇಲೆ ವಾಪಸ್ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಆಯ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಉಳ್ಕೊಂಡ್ವಿ. ಹಸ್ಬೆಂಡ್ ಮದುವೆಗೆ ಹೊರಟ್ರು. ಹಾಗೆ ಮುಂದಿನ ಕತೆ ಏನಾಯ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ ನಿಮ್ಗೆ, ನೀವು ಕೂಡ ನೋಡಿ ಏನೆಲ್ಲ ಅಲ್ಲಿ ನಡೀತು ಅಂತ ಅಂದ್ಬಿಟ್ಟು. ಟಾಟಾ, ಬಾಯ್ 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 ಬಾಯ್. ಇಲ್ಲಿ ನನ್ನ ಹಸ್ಬೆಂಡ್ ಮದುವೆಗೆ ಅಂತ ರೆಡಿ ಆಗಿದ್ರು. ಹಾಗೆ ನೀವು ಹಾಲ್ ಹತ್ರನೇ ಬನ್ನಿ, ನಂತರ ಅಲ್ಲಿಂದ ಉಜಿರೆಗೆ ಹೋಗೋಣ ಅಂತ ಹೇಳಿದ್ರು. ಇಲ್ಲಿ ನನ್ನ ಮಗಳು, ನನ್ನ ತಂಗಿ ಮಗಳು, ನನ್ನ ತಂಗಿ ಹಸ್ಬೆಂಡ್ ಎಲ್ಲರೂ ಕೂಡ ವಾಪಸ್ ಇಲ್ಲಿಗೆ ಬನ್ನಿ, ಇವತ್ತು ಇಲ್ಲೇ ಇದ್ಕೊಂಡು ಆಮೇಲೆ ನಾಳೆ ಬೆಳಿಗ್ಗೆ ಹೊರಡಿ ಅಂತ ಇಲ್ಲಿ ಹಠ ಮಾಡ್ತಾ ಇದ್ದಾರೆ ನೋಡಿ. ಮಾಧವಿಗೆ ರಜೆ ಇತ್ತು, ಹಾಗೆ ನಮ್ಮ ಆಯುಷ್ನಿಗೆ ಕೂಡ ರಜೆ ಇತ್ತು. ಹಾಗಾಗಿ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡ್ವಿ. ಹಸ್ಬೆಂಡ್ ಮದುವೆಗೆ ಹೋದ ನಂತರ ನಾವು ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಹತ್ರದಲ್ಲಿ ಇರುವಂತ ದೇವಸ್ಥಾನಕ್ಕೆ ಹೊರಟ್ವಿ. ಒಂದು ಈಶ್ವರನ ದೇವಸ್ಥಾನ ಇದೆ, ಶಿರಿಯ ಶಂಕರನಾರಾಯಣ ದೇವಸ್ಥಾನ ಅಂತ ಅಂದ್ಬಿಟ್ಟು. ಶಂಕರನಾರಾಯಣ ದೇವಸ್ಥಾನ ಶಿರಿಯ ಶಂಕರನಾರಾಯಣ ದೇವಸ್ಥಾನ ಅಂತ ಅಂದ್ಬಿಟ್ಟು ಒಂದು ದೇವಸ್ಥಾನ ಇದೆ. ಹಾಗಾಗಿ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ನಾನು, ತಂಗಿ, ಮಕ್ಕಳು, ಆಮೇಲೆ ನನ್ನ ಹಸ್ಬೆಂಡ್ ಮದುವೆಗೆ ಹೋಗಿದ್ದಾರೆ, ತಂಗಿ ಹಸ್ಬೆಂಡ್ ಇದ್ದಾರೆ, ನನ್ನ ಮಗ, ಇಷ್ಟು ಜನ ಹೋಗ್ತಾ ಇದ್ದೀವಿ. ತಮ್ಮನ ಫ್ಯಾಮಿಲಿ ಎಲ್ಲರೂ ಕೂಡ ಹೋದರು, ಮನೆಗೆ ಹೋದರು. ನಾವು ಇವತ್ತೊಂದು ದಿನ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋಗಬೇಕು ಅಂತೇಳಿ. ಹಾಗೆ ಹೋಗುವ, ದೇವಸ್ಥಾನಕ್ಕೆ ಹೋಗುವ. ತುಂಬ ಸಮಯ ಆಯಿತು. ಒಂದ್ಸಲ ಹೋಗಿದ್ದೆ ನಾನು ಆ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ ದೇವಸ್ಥಾನ, ನಾನು ವಿಡಿಯೋ ಮಾಡ್ತೀನಿ ಇಲ್ಲಿ. ನಾವು ಸ್ಯಾಟರ್ಡೆ ಹೋಗಿರುವಂಥದ್ದು. ಸಂಡೇ ಸಂಜೆ ಇಲ್ಲ ಅಂತ ಹೇಳಿದ್ರೆ ಮಂಡೇ ಬೆಳಿಗ್ಗೆ ಬೇಗ ಹೊರಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಂಡೇ ಕೂಡ ಅಷ್ಟೇನೆ ಅಲ್ಲೇ ಉಳ್ಕೋಬೇಕಾಯಿತು. ನಾನು ಬಟ್ಟೆ ಕೂಡ ಹಿಡ್ಕೊಂಡಿರಲಿಲ್ಲ, ಡ್ರೆಸ್ ಎಲ್ಲ ನಾನು ಸ್ವಲ್ಪ ಹಿಡ್ಕೊಂಡಿದ್ದೆ ಅಷ್ಟೇನೆ. ಇವಾಗ ಟೆಂಪಲ್ ಹೋಗಬೇಕಿದ್ರೆ ನನ್ನ ಹತ್ರ ಡ್ರೆಸ್ ಇರಲಿಲ್ಲ, ತಂಗಿ ಡ್ರೆಸ್ ಇತ್ತು, ಅದನ್ನು ಸ್ವಲ್ಪ ಸ್ಟಿಚ್ ಎಲ್ಲ ಓಪನ್ ಮಾಡಿಬಿಟ್ಟು, ಸ್ವಲ್ಪ ಟೈಟ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಓಪನ್ ಮಾಡಿಬಿಟ್ಟು ಹಾಕೊಂಡ್ಬಿಟ್ಟು ಇವಾಗ ಹೊರಟು
ಹೊರಟಿದೀವಿ. ಮನೆ ಹತ್ರನೇ ಇದೆ ಇದು ದೇವಸ್ಥಾನ, ನಡ್ಕೊಂಡು ಕೂಡ ಹೋಗ್ಬೋದು. ಬಟ್ ಬಿಸ್ಲಿತ್ತಲ್ವಾ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೋದ್ವಿ. ಇನ್ನು ಈ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಆಯ್ತಾ. ಇವಾಗಂತೂ ಬೇಸಿಗೆ ಕಾಲ ಅಲ್ವಾ, ಇವಾಗ ನೋಡೋದಕ್ಕಿಂತ ಮಳೆಗಾಲದಲ್ಲಿ ಈ ದೇವಸ್ಥಾನಕ್ಕೆ ಬರಬೇಕು. ಒಳಗಡೆ ಫುಲ್ ನೀರಿರತ್ತೆ, ಅಂದ್ರೆ ದೇವಸ್ಥಾನದ ಒಳಗಡೆನೆ ನೀರಿರತ್ತೆ. ಜಾಸ್ತಿ ಮಳೆ ಬಂದಾಗ ದೇವ್ರ ಹತ್ರನೇ ಹೋಗತ್ತೆ ನೀರು ಇಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಆ ಟೈಮ್ ನಲ್ಲಿ ಬಂದ್ರೆ. ಇವಾಗಂತೂ ನೀರು ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ನೋಡಿ. ಇಲ್ಲಿ ಕೆಳಗಡೆ ನೆಲ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಕಂಪ್ಲೀಟ್ ಆಗಿ ನೀರಿರುತ್ತೆ. ನೀರಲ್ಲೇ ನಡ್ಕೊಂಡು ಹೋಗ್ತೀವಿ ನಾವು, ಸುತ್ತು ಬರ್ಬೇಕಿದ್ರೆ ಎಲ್ಲ ನೀರಲ್ಲೇ ನಿಂತ್ಕೋಬೇಕಾಗತ್ತೆ. ಮಳೆಗಾಲ ಪೂರ್ತಿ ಈ ದೇವಸ್ಥಾನದಲ್ಲಿ ನೀರಿರುತ್ತೆ. ಇದು ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ಪೂಜೆ ಮುಗಿಸಿ ದೇವಸ್ಥಾನದ ಸುತ್ತ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ಇವಾಗ ಸುತ್ತ ಬರ್ತಾ ಇದೀವಿ. ಎಲ್ಲಾನು ಆದ ನಂತರ ಊಟಕ್ಕೆ ಹೋದ್ವಿ. ಇಲ್ಲಿ ಸೋಮವಾರ ಮತ್ತೆ ಶನಿವಾರ 2 ದಿವಸ ವಾರದಲ್ಲಿ ಊಟ ಇರುತ್ತೆ. ಇವತ್ತಿನ ಊಟ ಅಂತೂ ತುಂಬಾ ರುಚಿಯಾಗಿತ್ತು ಆಯ್ತಾ. ಸಾರು, ಸಾಂಬಾರು, ಪಲ್ಯ, ಪಾಯಸ, ಆಮೇಲೆ ಉಪ್ಪಿನಕಾಯಿ ಇತ್ತು. ಎಲ್ಲಾನು ಅಷ್ಟೇನೆ ಸಖತ್ತಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ಹಾಗೆ ಇವಾಗ ಮೇಲ್ಗಡೆ ಹೋಗ್ತಾ ಇದೀವಿ. ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಫುಲ್ ದೇವಸ್ಥಾನ ಕಾಣಿಸುತ್ತೆ. ಆ ವ್ಯೂ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರುವಂತದ್ದು. ತುಂಬಾ ಚೆನ್ನಾಗಿದೆ. ತೋಟ, ಸುತ್ತ ತೋಟ, ಮಧ್ಯದಲ್ಲಿ ದೇವಸ್ಥಾನ. ಇದನ್ನೆಲ್ಲ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅಲ್ವಾ. ತುಂಬಾ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದು. ಹಾಗೆ ದೇವರ ದರ್ಶನ ಎಲ್ಲ ಮಾಡಿಬಿಟ್ಟು ನಂತರ ವಾಪಸ್ ಮನೆಗೆ ಹೋದ್ವಿ. ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ ಅಂತ ಅಂದ್ಬಿಟ್ಟು ಮನೇಲಿ ಅಡುಗೆ ಎಲ್ಲ ಏನು ಮಾಡಿರಲಿಲ್ಲ. ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಸಂಜೆ ಇವಾಗ ಬೇರ್ಕೆ ಬೀಚ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಬೀಚ್ ಇದೆ. ಇದು ಮನೆ ಹತ್ರನೇ ಇದೆ, ಒಂದು 2 ಕಿಲೋಮೀಟರ್ ಇದೆ ಮನೆಯಿಂದ ಅಷ್ಟೇನೆ. ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ವಿ. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ನೀರಲ್ಲಿ ಆಟ ಆಡ್ಬೇಕು ಅಂತ. ನಿನ್ನೆ ಪಳ್ಳಿಕೆರೆ ಬೀಚಲ್ಲಿ ಕೂಡ ಅವರಿಗೆ ಆಟ ಆಡೋದಿಕ್ಕೆ ಆಗಿಲ್ಲ ಅಂತ ತುಂಬಾ ಬೇಜಾರಾಗಿತ್ತು ಅವರಿಗೆ. ಸೊ ಹಾಗಾಗಿ ಇವತ್ತು ಮನೇಲಿ ಹಾಕೋ ಡ್ರೆಸ್ ಅನ್ನೇ ಹಾಕೊಂಡ್ಬಿಟ್ಟು ನೀರಲ್ಲಿ ಆಟ ಆಡೋದಿಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಹೊರಟ್ರು. ಹಾಯ್ ಬಲ್ಲಂಗಿ ಹಾಯ್. ದೂರ ಬಿದ್ದಾಡ್ ನೀರು, ದೂರ ಬಿದ್ದಾಡ್ ನೀರು, ದೂರ ಬಿದ್ದಾಡ್ ನೀ, ದೂರ ಬಿದ್ದಾಡ್ ನೀರು, ದೂರ ದೂರ ಬೀಚಿಗೆ ನಮ್ಮ ತಂಗಿ ಅತ್ತೆಗೆ ಏಜ್ ಆಯ್ತಲ್ವಾ, ಸೊ ಹಾಗಾಗಿ ಕಿವಿ ಅಷ್ಟೊಂದು ಚೆನ್ನಾಗಿ ಕೇಳಿಸಲ್ಲ. ಜೋರ್ ಮಾತಾಡಿದ್ರೆ ಮಾತ್ರ ಅವರು ರೆಸ್ಪಾಂಡ್ ಮಾಡ್ತಾರೆ, ಇಲ್ಲಾಂತ ಹೇಳಿದ್ರೆ ಅವರಿಗೆ ಗೊತ್ತಾಗಲ್ಲ ಏನ್ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು. ಹಾಗೆ ಇವಾಗ ಹೋಗ್ತಾ ಇದೀವಿ. ಈ ದಾರಿ ಮಧ್ಯೆ ಹೋಗ್ತಾ ಇರ್ಬೇಕಿದ್ರೆ ಈ ತರ ಒಂದು ಲೇಕ್ಸ್ ತರ ಇದೆ ನೋಡಿ, ತುಂಬಾ ಉದ್ದಕ್ಕಿದೆ. 1 ಕಿಲೋಮೀಟರ್ ಇದೆ ಅಂತ ಅನ್ಕೋತೀನಿ. ಇದು ಯಾವ ತರ ಇಲ್ಲಿ ನೀರ್ ಬಂದಿರತ್ತೆ ಅಂತ ಗೊತ್ತಿಲ್ಲ. ನಮ್ಮ ಭಾಷೆನಲ್ಲಿ ಹೇಳೋದಾದ್ರೆ ಕಡಲಿನ ಕೈ ಅಂತ ಹೇಳ್ತಾರೆ ಇದಕ್ಕೆ. ಸಣ್ಣದಾಗಿ ಈ ತರ ಉದ್ದಕ್ಕಿದೆ ನೋಡಿ. ಈ ಬೀಚ್ ಕೂಡ ಅಷ್ಟೇನೆ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ಜಾಸ್ತಿ ಜನ ಎಲ್ಲ ಯಾರು ಕೂಡ ಇಲ್ಲಿಗೆ ಬರಲ್ಲ, ಹಾಗಾಗಿ ತುಂಬಾನೇ ಕ್ಲೀನ್ ಆಗಿದೆ. ನೀರು, ಬೀಚ್, ಹೊಯ್ಗೆ ಎಲ್ಲ ತುಂಬಾ ಕ್ಲೀನ್ ಆಗಿದೆ. ಏನು ಕೂಡ ಬೇಡದೆ ಇರುವಂತ ವಸ್ತುಗಳನ್ನೆಲ್ಲ ಹಾಕಿಲ್ಲ ಅಲ್ಲಿ. ಖುಷಿ ಆಯ್ತು ಸಂಜೆ ಟೈಮಲ್ಲಿ. ಇವತ್ತು ಸ್ವಲ್ಪ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಬೀಚ್ ಹತ್ರ ನಿಂತ್ಕೊಂಡು ಸನ್ಸೆಟ್ ನ ತುಂಬಾನೇ ಕ್ಲಿಯರ್ ಆಗಿ ನೋಡಿದ್ವಿ. ಅದು ನನಗೆ ತುಂಬಾ ದಿನದಿಂದ ನಾನು ಅನ್ಕೋತಾ ಇದ್ದೆ ಒಂದ್ಸಲ ಸನ್ಸೆಟ್ ನೋಡ್ಬೇಕು ಅಂತ ಅಂದ್ಬಿಟ್ಟು ಬೀಚ್ ಹತ್ರ ಹೋಗ್ಬಿಟ್ಟು. ಆ ಒಂದು ಡ್ರೀಮ್ ನಂದು ಇವತ್ತು ನೆರವೇರುತ್ತೆ ಅಂತಾನೆ ಹೇಳ್ಬೋದು. ಖುಷಿ ಆಯ್ತು. ಮಕ್ಕಳು ಕೂಡ ತುಂಬಾ ಖುಷಿಯಿಂದ ಆಟ ಆಡಿದ್ರು ನೀರಲ್ಲಿ. ನಂತರ ಅಲ್ಲೇ ಒಂದು ಅಂಗಡಿ ಇದೆ, ಅಂಗಡಿಗೆ ಹೋಗ್ಬಿಟ್ಟು ಎಗ್ ಚರ್ಮರಿ, ಆಮ್ಲೆಟ್, ಆಮೇಲೆ ಅವಿಲ್ ಮಿಲ್ಕ್, ನಂತರ ಏನು ಬ್ರೆಡ್ ಆಮ್ಲೆಟ್, ಕಾರ್ನ್, ಪೈನಾಪಲ್ ಎಲ್ಲ ತಿನ್ಕೊಂಡು ವಾಪಸ್ ಮನೆ ಹೊರಟ್ವಿ. ಇದು ಅಂದ್ರೆ ಸ್ವಲ್ಪ ಕತ್ಲಾಗ್ತಾ ಇರ್ಬೇಕಿದ್ರೆ ತೆಗ್ದಿರುವಂತಹ ವಿಡಿಯೋ. ಎಷ್ಟು ಚೆನ್ನಾಗಿದೆ ಅಲ್ವಾ, ವ್ಯೂ ಮಾತ್ರ ಸಖತ್ತಾಗಿತ್ತು. ಮೈಂಡ್ ಫುಲ್ ರಿಫ್ರೆಶ್ ಆಯ್ತು ಒಂದ್ಸಲ ಇಲ್ಲಿಗೆಲ್ಲ ಬಂದ್ಬಿಟ್ಟು. ತುಂಬಾನೇ ಅಂದ್ರೆ ಸೈಲೆನ್ಸ್ ಇದೆ ಇಲ್ಲಿ, ಅಷ್ಟು ಕಿರಿಕಿರಿಲ್ಲ ಏನಿಲ್ಲ. ಜನ ಕಡಿಮೆ ಇರೋದ್ರಿಂದ ತುಂಬಾನೇ ಸೈಲೆನ್ಸ್ ಇದೆ. ತುಂಬಾ ಖುಷಿ ಆಯ್ತು. ಮೊದ್ಲೆಲ್ಲ ನಾನು ಡ್ರಾಯಿಂಗ್ ಅಲ್ಲಿ ನೋಡ್ತಾ ಇದ್ದೆ ಈ ಒಂದು ಸೀನ್ ನ. ಇವತ್ತು ಅಂದ್ರೆ ನಿಜ ನೋಡ್ತಾ ಇದ್ದೀನಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋ. ತಂಗಿ ಮನೆ ಲಾಗ್ನ ಫುಲ್ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಗೆ ಮುಗಿಯತ್ತೆ. ನೆಕ್ಸ್ಟ್ ಡೇ ವಾಪಸ್ ನಾವು ನಮ್ಮ ಮನೆಗೆ ಹೊರಟ್ವಿ. ಹಾಗೆ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.